ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಭಾಗ್ಯ ಅಪ್ಪ ಅಮ್ಮನ ಕೂರಿಸ್ಕೊಂಡು ಮನೇಲಿ ಮಾತಾಡ್ತಿದ್ದಾಳೆ. ಅವ್ರ ಅಪ್ಪ ಹೇಳ್ತಾನೆ, ಸರಿ ಹಾಗಾದರೆ ನಾನು ಹೋಗ್ತೀನಿ, ಅಂಗಡಿ ಬಾಗಿಲು ತೆಗಿಬೇಕು ಅಂತ. ಅಂಗಡಿ ಬಾಗಿಲು ತೆಗಿಬೇಕಾ, ಯಾಕಪ್ಪ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ. ಇದೇನಮ್ಮ ಹಿಂಗೆ ಕೇಳ್ತಿದ್ಯಾ? ಅಂಗಡಿ ಬಾಗಿಲು ತೆಗ್ದಿಲ್ಲ ಅಂದರೆ ಪೂಜಾನ ನಿಮ್ಮ ಅಮ್ಮನ್ನೆಲ್ಲ ಹೆಂಗಮ್ಮ ನೋಡ್ಕೊಳ್ಳಿ ನಾನು ಅಂತಿದ್ದಾರೆ. ಅಪ್ಪ, ಪೂಜಾನ ಅಮ್ಮನ ಯಾಕೆ ನೋಡ್ಕೋಬೇಕು ಅಂತ ಭಾಗ್ಯ ಕೇಳ್ತಾಳೆ. ಭಾಗ್ಯ, ಏನಾಗಿದೆ ನಿನಗೆ, ಯಾಕೆ ಹೀಗೆಲ್ಲ ಕೇಳ್ತಾ ಇದೆಯಾ ಅಂತ ಅವ್ರ ತಂದೆ ಕೇಳ್ತಿದ್ದಾರೆ. ಯಾಕೆ ನೋಡ್ಕೋಬೇಕು ಅಂದರೆ ನನ್ನ ಜವಾಬ್ದಾರಿ ಅಲ್ವಾ ಭಾಗ್ಯ? ಅಪ್ಪ, ಇಷ್ಟು ಚೆನ್ನಾಗಿ ನಿಮ್ಮ ಜವಾಬ್ದಾರಿನ ನೆನ್ಪಿಟ್ಕೊಂಡಿರೋರು ನೀವು ಪೂಜಾ ವಿಷಯದಲ್ಲಿ ಯಾಕಪ್ಪ ಅವಳ ಮೇಲೆ ಇರೋ ಜವಾಬ್ದಾರಿನ ಮರಿತಿದ್ದೀರಾ ಅಂತಿದ್ದಾಳೆ ಭಾಗ್ಯ. ಜವಾಬ್ದಾರಿ ಮರಿತಿದ್ದೀನಾ? ಅದು ನಾನಾ? ಭಾಗ್ಯ, ನೀನೇನು ಮಾತಾಡ್ತಿದ್ಯಾ ಅನ್ನೋದು ನಿನಗೆ ಜ್ಞಾನ ಇದೆಯಾ ಅಂತೇಳಿ ಅವರಪ್ಪ ಕೇಳ್ತಿದ್ದಾರೆ. ಅವಳು ಮದುವೆ ವಿಷಯದಲ್ಲಿ ಜವಾಬ್ದಾರಿ ಇರೋದಕ್ಕೇನೆ ಈ ಮದುವೆ ಬೇಡ ಅಂತೇಳಿ ಹಠ ಹಿಡ್ದಿರೋದು ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಅವಳು ಹೋದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ನಿರ್ಧಾರ ತಗೊಂಡಿರೋದು. ಅಪ್ಪ, ಹಾಗೆ ಯಾಕೆ ಅನ್ಕೊತೀರಾ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ. ನೆನ್ನೆನೂ ಹೇಳಿದ್ದೀನಿ, ಇವಾಗೂ ಹೇಳ್ತಾ ಇದ್ದೀನಿ, ಪೂಜಾ ಕೆಲವು ಜನಗಳಿಂದ ಅಲ್ಲಿ ನೆಮ್ಮದಿಯಿಂದ ಇರಲ್ಲ ಅಂತ. ಸುನಂದ ಅವರು ಅಲ್ಲರಿ ಅಂತೇಳಿ ಮಾತಾಡೋಕೆ ಬರೋಷ್ಟರಲ್ಲಿ ಭಾಗ್ಯ ಹೇಳ್ತಾಳೆ, ಅಮ್ಮ ಇವತ್ತೊಂದಿನ ನನಗೆ ಮಾತಾಡೋದು ಬಿಡು ಅಂತ ಕೇಳ್ಕೊತಿದ್ದಾಳೆ. ಅಪ್ಪ, ಅಲ್ಲಿರೋ ಕೆಲವು ಜನಗಳು ಏನು ಬೇಕಾದರೂ ಮಾಡ್ಬೋದು, ಆದರೆ ಪೂಜಾನು ಕಿಶನು ತುಂಬ ಚೆನ್ನಾಗಿ ಬಾಳಿ ತೋರಿಸ್ತಾರೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಅವರಿಬ್ಬರು ಇಷ್ಟಪಡ್ತಿದ್ದಾರೆ, ಸರಿ, ಹಾಗಂತೇಳಿ ದಾರಿ ಎಳೆದುಕೊಡೋಕ್ಕಾಗಲ್ಲ. ಪೂಜಾ ಇನ್ನೂ ಚಿಕ್ಕ ಹುಡುಗಿ, ಯಾವುದು ಒಳ್ಳೆಯದು ಕೆಟ್ಟದು ಅಂತೇಳಿ ಅವಳಿಗೆ ಗೊತ್ತಾಗಲ್ಲ. ಅವಳು ಇನ್ನೂ ಚಿಕ್ಕವಳು ಅಂದಾಗ ಭಾಗ್ಯ ಹೇಳ್ತಾಳೆ, ಏನಪ್ಪ ಚಿಕ್ಕವಳಾ? ಪೂಜನ್ಗೆ ಮೆಚುರಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಈ ಮದುವೆ ಮಾತುಕತೆ ಮುಂಚೆನೆ ಕಿಶನು ನಮ್ಮ ಪೂಜನ್ಗೆ ಪ್ರಪೋಸ್ ಮಾಡಿದ್ರಪ್ಪ. ಕಿಶನ್ಗೆ ಪೂಜಾ ಮೇಲೆ ಪ್ರೀತಿಯಾಗಿತ್ತು, ಅದನ್ನೇ ಅವರು ನಮ್ಮ ಪೂಜನ ಹತ್ರ ಹೇಳ್ಕೊಂಡಿದ್ರು. ಅದಕ್ಕೆ ಅವಳು ಏನು ಮಾಡಿದ್ಲು ಗೊತ್ತೇನಪ್ಪ? ಏನು ಮಾಡಿದ್ಲು ಅಂತ ಅವರಪ್ಪ ಕೇಳ್ತಾರೆ. ಮಾರನೇ ದಿನನೇ ಹೋಗಿ ಕೆಲ್ಸಕ್ಕೆ ಬರಲ್ಲ ಅಂತೇಳಿ ರಿಸೈನ್ ಕೊಟ್ಟು ಬದಲಪ್ಪ. ಯಾಕೆ ಹೇಳಿಯಪ್ಪ? ನಾಳೆ ದಿನ ಪ್ರೀತಿ ಪ್ರೇಮ ಅಂತ ಹೋಗಿ ಮನೆಯವ್ರ ಹೆಸರೆಲ್ಲ ಕೆಡುತ್ತೆ ಅಂತ. ನಾಳೆ ದಿನ ಅವ್ರ ಅಪ್ಪ ಅಮ್ಮನ ಹೆಸರು ಹಾಳಾಗ್ಬೋದು, ಮನೆಯವರೆಲ್ಲ ಕಷ್ಟಪಡ್ಬೋದು ಅಂತ ಹೇಳಿ ಒಂದೇ ಒಂದು ಕಾರಣಕ್ಕೆ ಅವಳು ಕೆಲಸ ಬಿಟ್ಟು ಬಂದುಬಿಟ್ಲಪ್ಪ. ಇಷ್ಟು ಸಾಕಲ್ವಪ್ಪ ನಮ್ಮ ಪೂಜಾ ಮೆಚುರಿಟಿ ಹೇಳೋದಕ್ಕೆ? ಭಾಗ್ಯ ಹೇಳ್ತಾಳೆ. ಮಹಿತಾ ಅತ್ತೆ ಪಕ್ಕದಲ್ಲಿ ಬಂದು ಕೂತ್ಕೊಂಡು ಹೇಳ್ತಿದ್ದಾಳೆ, ಅತ್ತೆ ಡ್ಯಾಡ್ ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂತ. ಅವ್ರು ಪಿ ಎಗೆ ಫೋನ್ ಮಾಡಿದಾಗ ಅವ್ರು ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳಿದರು. ಅವ್ರು ಈಗ ಮಾತಾಡೋಕ್ಕಾಗಲ್ಲ ಅಂತ ಕೂಡ ಹೇಳಿದ್ದ ಅಂತೇಳಿ ಅತ್ತೆ ಮುಂದೆ ಮಹಿತಾ ಹೇಳ್ಕೊತಿದ್ದಾಳೆ. ಅತ್ತೆ, ಮೀಟಿಂಗ್ ಎಷ್ಟೊತ್ತಿಗೆ ಮುಗೀತತ್ತೋ ಗೊತ್ತಿಲ್ಲ, ಪ್ಲೀಸ್ ಏನಾದರೂ ತಿನ್ನಿ ಅತ್ತೆ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ. ಅಪ್ಪ ಫೋನ್ ಎತ್ತಿದ ತಕ್ಷಣ ನಾನು ಯಾವುದೇ ಮೀಟಿಂಗ್ ಇದ್ದರೂ ಬಿಟ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ, ಈಗ ನೀವು ಊಟ ಮಾಡಿ ಅತ್ತೆ ಅಂತಾಳೆ. ಮಹಿತಾ, ನಾನು ಯಾವುದೇ ಕಾರಣಕ್ಕೂ ತಿನ್ನಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಊಟ ಮಾಡಲ್ಲ ಅಂತಾರೆ. ಅತ್ತೆ, ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ, ನಾನು ನಿಮ್ಮ ಜೊತೇಲಿದ್ದೀನಿ, ಯಾವುದೇ ಕಾರಣಕ್ಕೂ ನೀವು ಉಪವಾಸ ಬಿಡಬೇಡಿ ಅಂತೇಳಿ ಕನಿಕಾ ಹೇಳ್ತಿದ್ದಾಳೆ ಅವ್ರ ಅತ್ತೆಗೆ. ಮಹಿತಾ ಹೇಳ್ತಿದ್ದಾಳೆ, ಕನಿಕಾ ಪ್ಲೀಸ್ ಏನಂತ ಮಾತಾಡ್ತಿದೀಯಾ ನೀನು? ಏಜ್ ಏನಂತ ಗೊತ್ತು ತಾನೆ, ಇವ್ರಿಗೆಲ್ಲ ಹೆಲ್ತಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತು ತಾನೆ ಅಂತಿದ್ದಾಳೆ. ಅವ್ರಿಗೆ ಊಟ ತಿನ್ನು ಅಂತ ಹೇಳೋದು ಬಿಟ್ಟು ಈ ಥರ ಸಪೋರ್ಟ್ ಮಾಡ್ತಿದ್ಯಾ ಅಂತ ಹೇಳಿ ಕನಿಕನಿಗೆ ಕೂಗಾಡ್ತಿದ್ದಾಳೆ ಕನಿಕಾ ಅವ್ರ ಅಕ್ಕ. ಕನಿಕಾ ಹೇಳಿ ಬಿಡಲಿ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ಅವ್ರ ಅತ್ತೆ ಹೇಳ್ತಿದ್ದಾಳೆ. ಈ ಮೀನಾಕ್ಷಿ ಹಠ ಹಿಡ್ದೆ ಯಾವತ್ತೂ ಬಿಟ್ಕೊಡಲ್ಲ ಅಂತಿದ್ದಾರೆ. ಈ ವಿಷಯದಲ್ಲೂ ಹಾಗೆ ಅಂತ ಹೇಳಿ ಕೆಮ್ಮು ಬೇರೆ ಬರ್ತಿದೆ ಅವ್ರಿಗೆ. ನೀರು ಕುಡಿಯೋಕ್ಕಂತ ಹೇಳಿ ನೀರು ಎತ್ಕೊಂಡು ಬರ್ತಿದ್ದಾಳೆ ಮಹಿತಾ ಓಡೋಗಿ. ಅತ್ತೆ ಸ್ವಲ್ಪ ನೀರು ಕುಡೀರಿ ಅತ್ತೆ, ಪ್ಲೀಸ್ ಸ್ವಲ್ಪ ನೀರು ಕುಡೀರಿ ಅಂತಿದ್ದಾಳೆ ಮಹಿತಾ. ಆದಿ ವಿಷಯದಲ್ಲೂ ನಾನು ತಪ್ಪು ಮಾಡಿಬಿಟ್ಟೆ, ಆದರೂ ಅವತ್ತು ನಾನು ಇದೇ ಥರ ಹಠ ಹಿಡ್ದಿದ್ರೆ ಅಷ್ಟೊಂದು ಮುಂದೆ ಹರಿತಾ ಇದ್ದಿಲ್ಲ ನಮ್ಮ ಅಣ್ಣ ಅಂತಿದ್ದಾಳೆ. ಹುಡುಗಿನ ನೋಡಿದಾಗನೇ ಗೊತ್ತಾಗ್ತಿತ್ತು ಅವಳೆಷ್ಟು ಕಮ್ಮಿಂಗ್ ಅಂತ. ನಾನು ಆ ಮದುವೆ ಬೇಡ ಅಂತ ಹೇಳಿದೆ, ಆದರೆ ಅಣ್ಣ ಮುಖ ನೋಡಿ ಮಣೆ ಹಾಕ್ಬಾರ್ದು ಅಂತ ಹೇಳ್ದ. ಒಂದೇ ವಿಷಯಕ್ಕೆ ನಾನು ಆ ಮದುವೆನ ಒಪ್ಕೊಂಡಿದ್ದು ಅಂತಿದ್ದಾರೆ. ಆದರೆ ಆಮೇಲೆ ಏನಾಯಿತು, ಆದಿ ಎಷ್ಟು ಒದ್ದಾಡ್ದ ಆ ವಿಷಯದಿಂದ. ಆದರೆ ಕಿಶನ್ ವಿಷಯದಲ್ಲಿ ಆ ಥರ ಆಗೋದಕ್ಕೆ ನಾನು ಬಿಡಲ್ಲ ಅಂತಿದ್ದಾರೆ. ಕನಿಕಾ ಒಳ್ಳೊಳಗೆ ನಗಿತಾ ಇದ್ದಾಳೆ, ಹೆಂಗೋ ಮದುವೆ ನಿಲ್ಲಿಸಿದ್ರೆ ಸಾಕು ಅಂತ. ಇಲ್ಲಿ ಆದಿ ಒದ್ದಾಡ್ತಿದ್ದಾನೆ ಹೊರಗಡೆಯಿಂದ. ದೇವ್ರೇ ಏನು ಮಾಡಲಿ ಈಗ? ಪೂಜನ ಅಕ್ಕನ ಹತ್ರ ಹೋಗಿ ಹೇಳೋಣ ಅಂದರೆ ಅಲ್ಲೇ ಮದುವೆ ಬೇಡ ಅಂತ ಬೇರೆ ಹೇಳ್ತಿದ್ದಾರೆ. ಎಂಗೇಜ್ಮೆಂಟ್ ಆದಾಗಿಂದನೂ ಅವ್ರ ಮನೇಲಿ ನೋಡಿದ್ರೆ ಬೇಡ ಅಂತಿದ್ದಾರೆ, ಏನೇನೋ ಆಗ್ತಿದೆ. ಇಲ್ಲಿ ನೋಡಿದ್ರೆ ನಾನು ಹೇಳ್ದಂಗೆ ಕೇಳು, ಮದುವೆಗೆ ಒಪ್ಕೋಬೇಡ ಅಂತೇಳಿ ಅವ್ರ ತಂದೆ. ಏನಪ್ಪ ಮಾಡೋದು? ಇಲ್ಲ ಪೂಜೆ ಆ ಥರ ಮಾಡಲ್ಲ, ಯಾಕಂದರೆ ಅವಳು ನನ್ನ ತುಂಬ ಇಷ್ಟಪಡ್ತಿದ್ದಾಳೆ ಅಂತ ಹೇಳಿ ಒಬ್ಬನೇ ಮಾತಾಡ್ಕೊತಿದ್ದಾನೆ. ಅಷ್ಟೊತ್ತಿಗೆ ಅಲ್ಲಿ ಆದಿ ಬರ್ತಾನೆ. ಆದಿ ಬಂದು ಕೇಳ್ತಿದ್ದಾನೆ, ಈಗ ಸಂತೋಷನಾ ನಿನಗೆ ಅಂತ.
ಅತ್ತೆ ಪರಿಸ್ಥಿತಿ ನೋಡಿ ನೀನು ಹ್ಯಾಪಿಯಾಗಿದೆಯಾ ಅಂತ ಕೇಳ್ತಿದ್ದಾನೆ ಆದಿ. ಕಿಶನ್ ಹೇಳ್ತಿದ್ದಾನೆ, ಅಣ್ಣ ನಾನು ಹಾಗಂತ ಯಾವಾಗ ಹೇಳ್ದೆ ಅಂತ. ಅಲ್ಲ ನಾನೇನು ಮಾಡಿದೆ, ಅಲ್ಲ ನೀನೇನು ಮಾಡಿದ್ಯಾ ಅಂತ ನಿನಗೆ ಗೊತ್ತಿಲ್ವಾ ಕಿಶನ್ ಅಂತೇಳಿ ಮತ್ತೆ ಆದಿ ಕೇಳ್ತಿದ್ದಾನೆ. ಈಗ ಅತ್ತೆ ಏನಕ್ಕೆ ಫಾಸ್ಟಿಂಗ್ ಮಾಡ್ಕೊಂಡು ಕೂತಿರೋದು ನನ್ನ ವಿಷಯಕ್ಕ? ಆದಿ ಹಂಗೆ ಕೇಳುವಾಗ ಕಿಶನ್ ಹೇಳ್ತಾನೆ, ಅಲ್ಲ ಅಣ್ಣ ನಾನು ಪೂಜಾನ ತುಂಬ ಇಷ್ಟಪಡ್ತಾ ಇದ್ದೀನಣ್ಣ ಅಂತಿದ್ದಾನೆ ಅಳೋ ಮುಖ ಇಟ್ಕೊಂಡು. ಆದಿ ಹೇಳ್ತಿದ್ದಾನೆ, ಅತ್ತೆ ನಿನ್ನನ್ನು ಇಷ್ಟಪಡ್ತಿದ್ದಾರಲ್ಲ ಅದಕ್ಕಿಂತ ಹೆಚ್ಚಾಗ ಪೂಜನ್ ಪ್ರೀತಿ. ಯಾಕೆ ಕಿಶನ್ ಆನ್ಸರ್ ಇಲ್ವಾ? ಅಮ್ಮ ಹೋದ್ಮೇಲೆ ನಮಗೆಲ್ಲ ಅತ್ತೇನೆ. ಅಮ್ಮ ಹೋದ್ಮೇಲೆ ಅತ್ತೆ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳಿ ಆದಿ ಹೇಳ್ತಿದ್ದಾನೆ. ನಮಗೋಸ್ಕರ ಅವಳು ಪರ್ಸ್ನಲ್ ಲೈಫಲ್ಲೂ ತುಂಬ ತ್ಯಾಗ ಮಾಡಿದ್ದಾಳೆ ಅತ್ತೆ. ನಮಗೊಂದು ಮುಳ್ಳು ಚುಚ್ಕೊಂಡ್ರು ಕೂಡ ಅವಳ ಕಣ್ಣಲ್ಲಿ ನೀರು ಬರ್ತಿತ್ತು. ಅಂಥವ್ರು ಇವತ್ತು ನಮ್ಮ ಮನೆಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ, ಆದರೂ ನಿನಗೆ ಏನು ಅನ್ನಿಸ್ತಾನೆ ಇಲ್ವಲ್ಲ ಕಿಶನ್ ನಿನಗೆ ಅಂತ ಆದಿ ಕೇಳ್ತಿದ್ದಾನೆ. ಅಣ್ಣ ಅದು ಹಾಗಲ್ಲ ಅಣ್ಣ ಅಂತೇಳಿ ಅವ್ನು ಸುಮ್ಮನೆ ನಿಂತ್ಕೊಂಡ್ಬಿಟ್ಟ. ಅಲ್ಲ ನನಗೊಂದು ಅರ್ಥ ಆಗ್ತಾಯಿಲ್ಲ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು ಮುಂದೆ ನೆನ್ನೆ ಮೊನ್ನೆ ಬಂದವರು ಹೆಚ್ಚಾದ್ರಲ್ವ ನಿನಗೆ ಅಂತ ಕೇಳ್ತಿದ್ದಾನೆ ಆದಿ. ಕಿಶನ್ ಅದು ಹೇಗೆ ಅಂತೇಳಿ ನನಗೆ ಅರ್ಥನೇ ಆಗ್ತಾಯಿಲ್ಲ ಅಂತಿದ್ದಾನೆ. ಅತ್ತೆಗೇನಾದರೂ ಆದರೆ ಜವಾಬ್ದಾರಿ ನೀನೇ ಅಂತ ಹೇಳ್ಬಿಟ್ಟು ಕಿಶನ್ಗೆ ಆದಿ ಹೇಳ್ತಿದ್ದಾನೆ. ಅವ್ರಿಗೇನು ಆಗಬಾರ್ದು ಅಂತ ನಿನ್ನ ಮನಸ್ಸಲ್ಲಿದ್ದರೆ ಆ ಪೂಜಾನ ಮರ್ತ್ಬಿಡು ಅಂತ ಹೇಳಿ ಹೇಳ್ಬಿಟ್ಟು ಆದಿ ಅಲ್ಲಿಂದ ಹೋಗ್ಬಿಡ್ತಾನೆ. ಭಾಗ್ಯ ಹೇಳ್ತಿದ್ದಾಳೆ, ಪೂಜಾ ಎಲ್ಲದನ್ನು ಬಿಟ್ಟು ಬಂದಿದ್ದು ನಮಗೋಸ್ಕರಪ್ಪ. ಅವಳಿಗೂ ಕೆಲ್ಸಕ್ಕೆ ಸೇರಬೇಕು, ಕೈ ತುಂಬ ಸಂಪಾದನೆ ಮಾಡಬೇಕು, ಅಪ್ಪ ಅಮ್ಮನ್ನ ಅಕ್ಕನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇತ್ತು. ಅದಕ್ಕೇ ಕಿಶನ್ ಇರೋ ಜಾಗದಲ್ಲಿ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿದ್ದವಳು. ಅದೇ ಕಿಶನ್ ಅವಳಿಗೆ ಪ್ರಪೋಸ್ ಮಾಡಿದ ತಕ್ಷಣ ನನ್ನ ಮನೆಯವ್ರಿಗಿಂತ ಈಗ ಯಾವ ಕೆಲಸನೂ ನನಗೆ ದೊಡ್ಡದಲ್ಲ ಅಂತೇಳಿ ಬಿಟ್ಬಿಟ್ಟು ಬಂದುಬಿಟ್ಲಪ್ಪ. ಆಮೇಲೆ ನಾನು ಅತ್ತೆ ಸೇರಿನೇ ಈ ನಿರ್ಧಾರ ತಗೊಂಡಿದ್ದಪ್ಪ. ಅತ್ತೆ ಖುದ್ದಾಗಿ ಹೋಗಿ ಕಿಶನ್ ಒಳ್ಳೆ ಹುಡುಗ ಅಂತೇಳಿ ಪರೀಕ್ಷೆ ಮಾಡಿ ಅವ್ರು ಬಂದು ಹೇಳಿದ ಮೇಲೇ ಅಪ್ಪ ನಾವೇ ಪೂಜೆ ಹತ್ರ ಹೋಗಿ ಕಿಶನ್ಗೆ ಮದುವೆ ಮಾಡಿಕೊಡ್ತೀವಿ ನಿನ್ನ ಅಂತ ಹೇಳ್ದಕ್ಕ, ಅಕ್ಕ ನೀನು ಹೇಗೆ ಹೇಳ್ತೀಯ ಹಾಗಕ್ಕ ಅಂತ ಹೇಳಿದ ಹುಡುಗಿ ಅವಳು. ಅಲ್ಲಿಂದ ಅವಳ ಮನಸ್ಸಲ್ಲಿ ನಾವೇ ಕನಸುಗಳನ್ನ ತುಂಬಿದಪ್ಪ. ಪೂಜೆಗೆ ಕಿಶನ್ ಮೇಲೆ ಪ್ರೀತಿ ಆಗೋ ಥರ ಮಾಡಿದ್ದೇ ನಾವು. ಅವರಿಬ್ಬರು ಜೊತೆಯಲ್ಲಿದ್ದರೆ ಚೆನ್ನಾಗಿ ಜೀವನ ನಡೆಸ್ಬೋದು ಅಂತ ಹೇಳಿ ಆಸೆ ಭರವಸೆ ತುಂಬಿದವರು ನಾವು. ಇಷ್ಟೆಲ್ಲ ಆದಮೇಲೆ ಅವರಿಬ್ಬರು ಒಬ್ರಿಗೊಬ್ರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿದ್ರು. ಆಸೆ ಕನಸುಗಳನ್ನ ಕಟ್ಕೊಂಡ್ರು. ಯಾವಾಗೂ ಜೊತೆಲೇ ಇರ್ತೀವಿ, ಇಬ್ಬರು ಜೀವನ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ಕನಸುಗಳು ಕಾಣೋಕ್ಕೆ ಶುರು ಮಾಡಿದ್ರು ಅವರಿಬ್ಬರು. ಅದಕ್ಕೆ ತಕ್ಕ ಹಾಗೆ ನಾವು ಮನೆಯವರೆಲ್ಲ ಸೇರಿ ಅವಳಿಗೆ ಎಂಗೇಜ್ಮೆಂಟ್ ಮಾಡಿದ್ದೀವಲ್ಲಪ್ಪ. ಇಷ್ಟೆಲ್ಲ ಆದಮೇಲೆ ಮರ್ತ್ಬಿಡು ಅಂತ ಹೇಳಿದರೆ ಹೇಗಪ್ಪ ಅಂತ ಹೇಳಿ ಭಾಗ್ಯ ಕೇಳ್ತಿದ್ದಾಳೆ. ಅವಳ ಕನಸುಗಳಿಗೇನೆ ಅವಳು ಎಳ್ಳು ನೀರು ಹೇಗೆ ಬಿಟ್ಕೊತಾಳೆ ಹೇಳು? ಈಗ ಅವಳಿಗೆ ನಿರ್ಧಾರ ತಗೊಳ್ಳೋದು ಗೊತ್ತಾಗಲ್ಲ ಮಗಳೇ ಅಂತೇಳಿ ಅವರಪ್ಪ ಹೇಳ್ತಿದ್ದಾರೆ. ಹಾಗಂತ ಹೇಳಿ ನೀವು ಅಂದ್ಕೊಂಡಿದ್ದೀರಪ್ಪ, ಆದರೆ ಅವಳಿಗೆ ಎಲ್ಲನೂ ಗೊತ್ತಾಗುತ್ತೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಅಷ್ಟಕ್ಕೂ ಇಷ್ಟೆಲ್ಲ ಆಗಿದ್ದು ಅವಳಿಂದ ಅಲ್ವಲ್ಲಪ್ಪ, ನಮ್ಮಿಂದ ತಾನೇ ಎಲ್ಲ ಆಗಿದ್ದು. ಪ್ರೀತಿ ಬಗ್ಗೆ ಕನಸುಗಳೇ ಇಲ್ಲದ ಕಣ್ಗಳಿಗೆ ನಾವೇ ಪ್ರೀತಿ ಬಗ್ಗೆ ಹೇಳಿದ್ದೀವಿ. ಆಸೆಗಳೇ ಇಲ್ಲದ ಮನಸ್ಸಲ್ಲಿ ಪ್ರೀತಿ ಆಸೆಗಳನ್ನ ಹುಟ್ಟಿಸಿದ್ದೀವಿ. ಈಗ ಇಬ್ರಿಗೂ ಜೊತೆಯಲ್ಲೇ ಬದುಕಬೇಕು ಅನ್ನೋ ಆಸೆ ಇದೆ. ಏನೇ ಬಂದ್ರೂ ಎದುರಿಸಿ ನಿಲ್ಲಿಸ್ತೀವಿ ಅನ್ನೋ ಆತ್ಮವಿಶ್ವಾಸ ಇದೆ. ಈಗ ಬೇಡ ಅಂದರೆ ಹೇಗಪ್ಪ? ಪೂಜಾ ನನ್ನ ಹತ್ರ ಬಂದು ನೀವೇ ಆಸೆಗಳನ್ನ ಹುಟ್ಟಿಸಿ ಈಗ ಬೇಡ ಅಂದರೆ ಯಾಕಕ್ಕ ಅಂತ ಕೇಳಿದಾಗ ಏನು ಹೇಳಬೇಕು ಅಂತ ನನಗೆ ಗೊತ್ತೇ ಆಗಿಲ್ಲಪ್ಪ. ಅವಳಲ್ಲಿ ಪ್ರೀತಿ ಹುಟ್ಟಿಸಿದ್ದು ನಾವಪ್ಪ, ಯಾವಾಗೂ ಜೊತೇಲಿ ಇರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದು ನಾವಪ್ಪ ಅಂತಿದ್ದಾಳೆ ಭಾಗ್ಯ. ಅವಳು ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇಲ್ಲಪ್ಪ ಅಂದಾಗ ಭಾಗ್ಯವರಪ್ಪ ಭಾಗ್ಯ ಮಾತು ಕೇಳಿ ಮಾಡೇ ಮಾಡ್ತೀನಿ, ಆದರೆ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತಿದ್ದಾರೆ. ಭಾಗ್ಯ ಅಪ್ಪನಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಕತೆ ಮುಂದೆ ಕಿನ್ನಾರಿ ಬಾರಿಸ್ದಂಗೆ ಆಯಿತು. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಹೊಸ ಕತೆ ಒಂದಿಗೆ ಬರ್ತೀನಿ. ಬಾಯ್.